ಈ ಉತ್ತರ ಪೂರ್ವದಲ್ಲಿ ಚಪ್ಪಲಿನೆಲ್ಲ ಇಟ್ಕೊಳ್ಳೋದು, ಸವೆದಿರುವಂತಹ ಚಪ್ಪಲಿಗಳೆಲ್ಲವೂ ಕೂಡ ದರಿದ್ರವನ್ನ ಇಂಡಿಕೇಟ್. ಆದಷ್ಟು ನಿಮ್ಮ ಚಪ್ಪಲಿಗಳನ್ನ ಶುದ್ಧಿ ಮಾಡ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಮಾಯ್ಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದರೆ ಬೇಗ ಮಾಡಿ. ಅದರ ಜೊತೆಗೆ ನಿಮ್ಗೊಂದು ಸಂತೋಷದ ವಿಚಾರ ಏನಂದರೆ, ಮೇ 6ನೇ ತಾರೀಕಿಂದ ಮಂಗಳವಾರ ಮತ್ತು ಗುರುವಾರ ರಾತ್ರಿ 7 ಗಂಟೆಗೆ ಆನ್ಲೈನ್ ಝೂಮ್ ಆ್ಯಪ್ ಮುಖಾಂತರ ಇನ್ನೊಂದು ಬ್ಯಾಚನ್ನು ಶುರು ಮಾಡ್ತಾ ಇದ್ದೇನೆ. ಇಲ್ಲಿವರೆಗೆ ಸಾವಿರಾರು ವಿದ್ಯಾರ್ಥಿಗಳು ವಾಸ್ತುಶಾಸ್ತ್ರವನ್ನು ಅಧ್ಯಯನ ಮಾಡಿರುವಂಥ ನಮ್ಮ ಸಂಸ್ಥೆ. ಇದರಲ್ಲಿ ನಿಮಗೆ ಭೂಮಿ ಪೂಜೆಯಿಂದ ಗೃಹ ಪ್ರವೇಶದವರೆಗೆ ಮತ್ತು ವೈದಿಕ ವಾಸ್ತುವನ್ನು ಹೇಗೆ ನೋಡುವಂಥದ್ದು, ಕಟ್ಟಡ ನಿರ್ಮಾಣದ ವಾಸ್ತುವನ್ನು ಹೇಗೆ ನೋಡಬೇಕು, ಒಂದು ಉಪಗ್ರಹಗಳು ಅಡಿಗೆ ಮನೆ ದೇವ್ರ ಮನೆಯಿಂದ ಹಿಡಿದು ಎಲ್ಲ ಉಪಗ್ರಹಗಳನ್ನು ನಿರ್ಮಾಣ ಹೇಗೆ ಮಾಡಬೇಕು, ಕಲರ್ ವಾಸ್ತು, ಇಂಟೀರಿಯರ್ ವಾಸ್ತು, ಫೆಂಗ್ಶುಯಿ ವಾಸ್ತು, ಮನೆಯಲ್ಲಿ ಯಾವ ವಸ್ತುಗಳಿರಬೇಕು ಯಾವ ವಸ್ತುಗಳಿರಬಾರ್ದು, ಅದನ್ನು ಪ್ಲೇಸ್ಮೆಂಟ್ ಮಾಡುವಂಥದ್ದು ಹೇಗೆ, ಮತ್ತು ವಿತೌಟ್ ಡೆಮಾಲಿಷನ್ ಕರೆಕ್ಷನ್ ಮಾಡುವಂಥದ್ದು ಅಂದರೆ ಪಿರಮಿಡ್ ವಾಸ್ತುವನ್ನು ಹೇಗೆ ಮಾಡುವಂಥದ್ದು ಎಲ್ಲ ವಿಚಾರಗಳನ್ನು ಕಲಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಬ್ಬರು ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ನ ಕರೆಸಿದ್ರೆ ಕೊಡುವಂತಹ ಹಣದಲ್ಲಿ ನಾನು ನಿಮಗೆ ಸಂಪೂರ್ಣ ವಾಸ್ತುವನ್ನು ಹೇಳ್ಕೊಡ್ತೀನಿ. ಮನೆ ಕಟ್ತಾ ಇರುವಂಥವ್ರು, ಮನೆ ಕಟ್ಟಬೇಕು ಅಂತ ಇರುವಂಥವ್ರು ಎಲ್ಲರೂ ಕೂಡ ಶೀಘ್ರವಾಗಿ ಅಡ್ಮಿಷನ್ ಆಗಿ ವಾಸ್ತು ತಜ್ಞರು, ಜ್ಯೋತಿಷಿಗಳು, ಆರ್ಕಿಟೆಕ್ಟು, ಇಂಜಿನಿಯರ್ಸು, ಗೃಹಿಣಿಯರು ಎಲ್ಲರೂ ಕೂಡ ಈ ವಾಸ್ತುವಿನ ಆಸಕ್ತಿ ಇರುವಂಥವ್ರು ಸಂಪೂರ್ಣವಾದಂತಹ ವಾಸ್ತು ವಿಷಯವನ್ನು ನಿಮಗೆ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತುಂಬ ಜನ ನಮಗೆ ಕೇಳ್ತಾರೆ ಏನಂತಂದ್ರೆ, ಗುರುಡೆ ಈ ಚಪ್ಪಲಿ ಸ್ಟ್ಯಾಂಡನ್ನು ಎಲ್ಲಿಡಬೇಕು, ಅದನ್ನ ಹೇಗಿಡಬೇಕು ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ, ಸೂರ್ಯ ಉದಯ ಆಗುವಂತಹ ದಿಕ್ಕಿದೆಯಲ್ಲ, ಇದನ್ನ ತಿಳಿ ಬಿಸಿಲು ಅಂತ ಕರಿತೀವಿ ಅಥವಾ ಎಳೆ ಬಿಸಿಲು ಅಂತ ಕರಿತೀವಿ. ಅದಕ್ಕೆ ನೋಡಿ, ಇಲ್ಲಿಂದ ಮ್ಯಾಗ್ನೆಟಿಕ್ ರೇಸು, ಕಾಸ್ಮಿಕ್ ರೇಸು, ಸೋಲಾರ್ ರೇಸ್ ನಮಗೆ ಉತ್ಪತ್ತಿ ಆಗುತ್ತೆ. ಅದರಿಂದ ನೋಡಿ, ಈ ಉತ್ತರ ಪೂರ್ವ ಬ್ರಹ್ಮಸ್ಥಾನ ನೋಡಿ, ಇದು ಉತ್ತರ, ಇದು ಈಶಾನ್ಯ, ಇದು ಪೂರ್ವ, ಇದು ಬ್ರಹ್ಮಸ್ಥಾನ. ಇದಿಷ್ಟು ಕೂಡ ಇಸ್ ಎ ವೆರಿ ಪಾಸಿಟಿವ್ ಪ್ಲೇಸ್ಮೆಂಟ್. ಮನೆಯಲ್ಲಿ ಇದು ಅತ್ಯಂತ ಧನಾತ್ಮಕವಾಗಿರುವಂತಹ ದಿಕ್ಕುಗಳು ಅಂತ ಕರಿತೀವಿ. ಅದರಿಂದ ನಾವು ಎಲ್ಲಿಂದನೋ ಓಡಾಡ್ಕೊಂಡು ಬಂದು, ಚಪ್ಪಲಿ ಇಸ್ ಇಂಡಿಕೇಟ್ ರಾಹು ತತ್ವ, ಇಸ್ ಎ ನೆಗೆಟಿವ್ ಎನರ್ಜಿ. ಯಾಕಂದ್ರೆ ಊರೆಲ್ಲ ಸುತ್ತಾಡ್ಕೊಂಡು ಬಂದಿರುತ್ತೆ, ಅಲ್ಲಿರುವ ಎಲ್ಲ ನೆಗೆಟಿವ್ ವೈಬ್ರೇಷನ್ ಅನ್ನ, ಋಣಾತ್ಮಕವಾಗಿರುವಂಥ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದಿರುತ್ತೆ. ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ, ಹೊರಗಡೆ ಹಾಕೊಂಡು ಯೂಸ್ ಮಾಡುವಂಥ ಚಪ್ಪಲಿಗಳನ್ನು ಮನೆ ಒಳಗಡೆ ಬಳಸಬೇಡಿ ಅಂತ ತುಂಬ ಸರಿ ಹೇಳ್ತಾ ಇರ್ತೀವಿ. ಅದರಿಂದ ಈ ಜಾಗಗಳಲ್ಲಿ ನೀವು ಇಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ನೆಗೆಟಿವಿಟಿ ಎನರ್ಜಿ ಮನೆ ಒಳಗಡೆ ಬರುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಚಪ್ಪಲಿಯನ್ನು ಇಡುವಂತಹ ಬಹಳ ಪ್ರಮುಖವಾದ ಸ್ಥಳಗಳೇನು ಯಾವುದು ಅಂದರೆ, ವಾಯುವ್ಯದಲ್ಲಿ ನೀವು ಇಡ್ಬೋದು, ಪಶ್ಚಿಮದಲ್ಲಿ ಇಡ್ಬೋದು, ನೈಋತ್ಯದಲ್ಲಿ ಇಡ್ಬೋದು ಮತ್ತು ದಕ್ಷಿಣದಲ್ಲಿರ್ಬೋದು, ಆಪ್ಷನಲ್ ಆಗ್ನೇಯದಲ್ಲಿ ಕೂಡ ಇಡ್ಬೋದು. ಅಂದರೆ ಈ ಪ್ಲೇಸ್ಮೆಂಟ್ಗಳಲ್ಲಿ ನೀವು ಸ್ಲಿಪ್ಪರ್ ಸ್ಟ್ಯಾಂಡನ್ನು ಮಾಡಿಕೊಳ್ಳುವಂಥದ್ರಲ್ಲಿ ಯಾವುದೇ ಥರದ ಸಮಸ್ಯೆಗಳು ಬರೋದಿಲ್ಲ. ಗುರುಳೆ, ನಮ್ದು ಉತ್ತರ ಮತ್ತೆ ಪೂರ್ವದ ದಿಕ್ಕು, ಈ ಉತ್ತರ ಪೂರ್ವದಲ್ಲಿ ಚಪ್ಪಲಿನೆಲ್ಲ ಇಟ್ಕೊಳ್ಳೋದು, ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ, ಚಪ್ಪಲಿ ಸವೆದಿರುವಂಥ ಚಪ್ಪಲಿಗಳೆಲ್ಲವೂ ಕೂಡ ದರಿದ್ರವನ್ನ ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ಯಾವಾಗಲೂ ಏನಂತಂದ್ರೆ, ಮನೆಯಿಂದ ಆಚೆನೆ ಬಿಡಬೇಕು ಹೊರತು ಮನೆ ಒಳಗಡೆ ತರಬಾರ್ದು. ಅಕಸ್ಮಾತ್ ನೀವು ಇಲ್ಲ ಸರ್ ನಮಗೆ ಕೋಲ್ಡ್ ಆಗುತ್ತೆ, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ, ನಾವು ಉಪಯೋಗಿಸ್ಲೇಬೇಕು ಅಂದರೆ ಇಸ್ ಗುಡ್. ಪಾದರಕ್ಷೆ ನಮ್ಮನ್ನ ರಕ್ಷಣೆ ಮಾಡುವಂಥದ್ದು. ಮನೆ ಒಳಗಡೆ ಒಂದು ಸಪ್ರೇಟ್ ಯೂಸ್ ಮಾಡಿ, ಮನೆ ಹೊರಗಡೆ ಕೂಡ ಒಂದು ಸಪ್ರೇಟನ್ನು ಯೂಸ್ ಮಾಡಿ. ಅಕಸ್ಮಾತ್ ಈ ಪೂರ್ವದಲ್ಲಿ ಉತ್ತರದಲ್ಲಿ ಉಪಯೋಗಿಸುವಂಥವ್ರು, ಈಗ ಉತ್ತರ ದಿಕ್ಕು, ಈ ಉತ್ತರ ದಿಕ್ಕಲ್ಲಿದ್ರೆ ಆದಷ್ಟು ವಾಯುವ್ಯದ ಕಡೆ, ಅತಿ ಹೆಚ್ಚು ವಾಯುವ್ಯದ ಕಡೆಗೆ ಬರುವಂಥ ರೀತಿಯಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅನ್ನು ಮಾಡಿ ಮತ್ತು ಒಂದು ಕ್ಲೋಸ್ಡ್ ಏರಿಯಾವನ್ನ ಮಾಡ್ಕೊಳ್ಳಿ. ಅದರ ಜೊತೆಗೆ ಏನಾದರೂ ಪೂರ್ವದ ರಸ್ತೆ ಇದ್ರೆ ಆದಷ್ಟು ಈ ಕಡೆ ಹಿಂದ್ಗಡೆ ಎಲ್ಲ ಹೋಗಕ್ಕಾಗಲ್ಲ ಗುರುಗಳ ಗಲ್ಲಿ ಅಂದ್ರೆ, ಆದಷ್ಟು ಆಗ್ನೇಯದ ಕಡೆಗೆ ಬರುವಂತಹ ರೀತಿಯಲ್ಲಿ
ಕ್ಲೋಸ್ಡ್ ಏರಿಯಾದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅನ್ನ ನೀವು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಇಲ್ಲ ಗುರುಗಳೇ, ನಮ್ದು ಏರಿಯಾ ಹಿಂಗಿದೆ, ಇಲ್ಲಿ ನಾವು ಪಾರ್ಕಿಂಗ್ ಮಾಡ್ಕೊಬಿಟ್ಟಿದೀವಿ ಗುರುಗಳೇ, ನಾವು ಚಪ್ಪಲಿ ಸ್ಟ್ಯಾಂಡು ಮಾಡ್ಕೋಬೇಕು ಅಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಬೇಡ, ಈ ಆಗ್ನೇಯ ಅಂದ್ರೆ ಈ ಜಾಗದ ಅಂದ್ರೆ ಓಪನ್ ಏರಿಯಾದ ಆಗ್ನೇಯದಲ್ಲಿ ಕ್ಲೋಸ್ಡ್ ಏರಿಯಾದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅನ್ನ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ, ಇದು ಓಕೆ ಇದು ಆಕ್ಚುಲಿ ಇರಬಾರ್ದು, ಆಪ್ಷನ್ ಇಲ್ಲ ಅನ್ನುವಂಥವ್ರಿಗೆ ಕ್ಲೋಸ್ಡ್ ಏರಿಯಾದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅನ್ನ ನೀವು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೆಗೆಟಿವ್ ಕಮ್ಮಿ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ ಏನಂತಂದ್ರೆ, ಈ ರೀತಿ ಇದ್ದಾಗ ಆದಷ್ಟು ಪ್ರತಿ ಸರಿ ಮನೆ ಒಳಗಡೆ ಬರುವಂತ ಸಂದರ್ಭದಲ್ಲಿ ಮನೆಗೆ ಬಂದಾಗ ಆದಷ್ಟು ನಿಮ್ಮ ಚಪ್ಪಲಿಗಳನ್ನ ಶುದ್ಧಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮನೆಯಲ್ಲಿ ವಾರಕ್ಕೆ 2 ಬಾರಿ ಆದ್ರೂ ಕೂಡ ಸಮುದ್ರದ ಉಪ್ಪು ನೀರಿಂದ ಮನೆಯನ್ನ ಶುದ್ಧ ಮಾಡಿ. ಜೊತೆಗೆ ಮತ್ತೆ ತಿಂಗಳಿಗೊಂದು ಸರಿ ಉಪ್ಪು ನೀರ್ ಜೊತೆ ಸ್ವಲ್ಪ ಅರಿಶಿಣವನ್ನ ಮಿಕ್ಸ್ ಮಾಡ್ಕೊಂಡು ಮನೆಯನ್ನೆಲ್ಲ ಒರೆಸಿ. ಇದರಿಂದ ಏನಾಗುತ್ತೆ ಅಂದ್ರೆ ರಾಹು ತತ್ವ ಮನೆ ಒಳಗಡೆ ಬರೋದಿಲ್ಲ. ಅದಕ್ಕೆ ಆಗಿನ ಕಾಲದಲ್ಲಿ ರಂಗೋಲಿಯನ್ನ ಹಾಕ್ತಿದ್ರು, ಮನೆಗೆ ಅರಿಶಿಣ, ಮನೆಯ ಬಾಗಿಲಿಗೆ ಅರಿಶಿಣವನ್ನ ಸವರ್ತಾ ಇದ್ರು, ಮತ್ತು ತಾಮ್ರದ ತಗಡನ್ನ ಇಡ್ತಾ ಇದ್ರು. ಇದೆಲ್ಲ ಯಾಕೆ ಇಡ್ತಾ ಇದ್ರು ಅಂದ್ರೆ ಇಟ್ ಇಸ್ ವೆರಿ ಪಾಸಿಟಿವ್ ಥಿಂಗ್ಸ್, ಮನೆ ಒಳಗಡೆಗೆ ಯಾವುದೇ ತರದ ಋಣಾತ್ಮಕವಾಗಿರುವಂತಹ ಎನರ್ಜಿ ಬರಬಾರ್ದು ಅಂತ. ಅದರಿಂದ ನೀವು ಇಟ್ಕೊಳ್ಳುವಂತ ಸಂದರ್ಭದಲ್ಲಿ ಈ ದಿಕ್ಕುಗಳು ಅತ್ಯಂತ ಶುಭ ಆದ್ರೆ, ಅಂದ್ರೆ ಚಪ್ಪಲಿಯನ್ನ ಬಿಡ್ಲಿಕ್ಕೆ ಒಳ್ಳೇದಾದ್ರೆ ಈ ದಿಕ್ಕುಗಳು ಅಷ್ಟೊಂದು ಶುಭ ಅಲ್ಲ. ಅದರಿಂದ ಈ ದಿಕ್ಕುಗಳಲ್ಲಿ ಯಾವೆಲ್ಲ ನಾನು ಪಾಸಿಟಿವ್ ದಿಕ್ಕುಗಳು ಅಂತ ಹೇಳಿದೆ, ಆದಷ್ಟು ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರೋ ತರ ಮಾಡಿಕೊಂಡು ಹೊರಭಾಗದಲ್ಲಿ ವಾಯುವ್ಯ, ಪಶ್ಚಿಮ, ನೈಋತ್ಯ, ದಕ್ಷಿಣ, ಆಗ್ನೇಯ ಭಾಗದಲ್ಲಿ ನಿಮ್ಮ ಚಪ್ಪಲಿಯ ಸ್ಟ್ಯಾಂಡ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಸಂಚಿಕೆಗಳು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಮ ವಾಸ್ತು ಸಲಹೆ, ಬಿಲ್ಡಿಂಗ್ ವಾಸ್ತು, ಯಾವುದೋ ಕಂಪ್ನಿ ಮಾಡ್ತಾ ಇದೀವಿ ವಾಸ್ತು ತೋರಿಸ್ಬೇಕು, ಅಥವಾ ಯಾವುದೋ ಒಂದು ಶೆಡ್ ಮಾಡ್ತಾ ಇದೀವಿ ವಾಸ್ತು ತೋರಿಸ್ಬೇಕು, ಅಥವಾ ಏನೋ ಒಂದು ಫ್ಯಾಕ್ಟ್ರಿ ಮಾಡ್ತಾ ಇದೀವಿ, ಖಂಡಿತ ಯಾವುದೇ ಒಂದು ವಿಚಾರ ಇದ್ರೂ ಕೂಡ ನಕ್ಷೆಗಳ ಜೊತೆ ಭೇಟಿ ಮಾಡಿ. ಖಂಡಿತವಾಗಿಯೂ ನನ್ನ ಕೈಲಾದಂತಹ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡ್ತೀನಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.